ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ಲಾಂಗ್ ಟೈಮ್ ಆದಮೇಲೆ ಪುನಃ ಲಾಗ್ ವೀಡಿಯೋ ಮಾಡ್ತಿದ್ದೇನೆ. ಸೊ ಲಾಗ್ ವೀಡಿಯೋ ನಿಲ್ಲಿಸಲಿಕ್ಕೆ ಕಾರಣ ಅಂತಂದರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಕೆಲವು ವರ್ಕಿಂದ ಲಾಗ್ ಮಾಡಲಿಕ್ಕೆ ಟೈಮ್ ಸಿಗ್ತಿರಲಿಲ್ಲ. ಸೊ ಇವಾಗ ಫ್ರೀ ಆಗಿದ್ದೇನೆ, ಸೊ ಅದಕ್ಕೆ ಪುನಃ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ನಮ್ಮ ಲಾಗ್ ವೀಡಿಯೋದಲ್ಲಿ ಏನೇ ಇರ್ತದೆ ಅಂತ ನೋಡುವ ಬನ್ನಿ. ಲೆಟ್ಸ್ ಗೋ. ಇವತ್ತು ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ನನಗೆ, ಯಾಕಂದರೆ ಗಾಡಿದು ಸ್ವಲ್ಪ ಕೀ ಸೆಟ್ ಹಾಳಾಗಿದೆ. ಸೊ ಅದನ್ನು ರಿಪೇರ್ ಮಾಡಲಿಕ್ಕೆ ನಿನ್ನೆ ಗಾಡಿ ಇದಕ್ಕೆ ಗ್ಯಾರೇಜ್ ಕೊಟ್ಟಿದ್ದೆ. ಕಾಲ್ ಮಾಡಿದೆ, ಇನ್ನು ಅರ್ಧ ಗಂಟೆಗೆ ರೆಡಿ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ನಡ್ಕೊಂಡೇ ಹೋಗಬೇಕು. ಸೊ ನಡ್ಕೊಂಡು ಹೋಗ್ತಿದ್ದೇನೆ. ಮಳೆಗಾಲಕ್ಕೆ ಮೇ ಬಿ ಕೀ ಸೆಟ್ ಪ್ರಾಬ್ಲಮ್ ಅನಿಸ್ತದೆ. ನೀರು ಒಳಗೋಗಿ ಕೀ ಜಾಮ್ ಆಗಿದೆ ಅನಿಸ್ತದೆ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಕೀ ಅಂದರೆ ಆನ್ ಮಾಡಿದರೆ ಡಿಸ್ಪ್ಲೇ ಆನ್ ಆಗ್ತಿಲ್ಲ. ಸ್ವಲ್ಪ ಸಡನ್ ಬಂದ್ಬಿಡ್ತು. ಸೊ ಅದಕ್ಕೆ ರಿಪೇರಿ ಕೊಟ್ಟಿದ್ದೆ. ಸೊ ಗ್ಯಾರೇಜ್ ತನಕ ಇವತ್ತು ನಡ್ಕೊಂಡೇ ಹೋಗಬೇಕು. ಸ್ವಲ್ಪ ಗಾಡಿ ರೆಡಿಯಾಗಿದೆಯಲ್ಲ, ನೋಡ್ಕೊಂಬರ್ಬೇಕು ಬನ್ನಿ. ಗಾಡಿ ರೆಡಿ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಹೋಗ್ಬೇಕು ಬನ್ನಿ. ಅದರಲ್ಲೂ ನನ್ನ ಕೈಲಿ ಆಯ್ತಾ ಇಲ್ಲ. ಮೇ ಬಿ ಇಲ್ಲೆಲ್ಲೋ ಇಟ್ಟಿದ್ದಾವ, ಅವು ಇಲ್ಲಿ ಉಂಟು ನೋಡಿ. ನನ್ನ ವೆಹಿಕಲ್ ರೆಡಿಯಾಗಿದೆ ಅಂತ ಕಾಣ್ತದೆ. ಕೇಳಿ ಹೋಗನಿ. ರೆಡಿಯಾಗಿದೆ ಅಂತ ಹೇಳಿದ್ರು. ಕೀ ಸೆಟ್ ಸರಿ ಮಾಡಿದ್ದಾರೆ. ಸೊ ಗಾಡಿ ತಗೊಂಡು ಹೋಗ್ಲಿಕ್ಕೆ ಹೇಳಿದ್ರು. ಗಾಡಿ ತಗೊಂಡು ಈಗ ನೆಕ್ಸ್ಟ್ ಸ್ಪಾಟ್ ಅಂದರೆ ನಂದು ಹೆಲ್ಮೆಟ್ ಬಿಟ್ಟು ಬಂದಿದೆ ಮಾರೆ ನಾನು ಕಂಪ್ನಿಯಲ್ಲಿ. ಸೊ ವರ್ಕ್ ಅಲ್ಲಿಂದ ಹೋಗಿ ಪುನಃ ಹೆಲ್ಮೆಟ್ ತಗೊಂಡ್ಬರ್ಬೇಕೀಗ. ಸೊ ಹೆಲ್ಮೆಟ್ ತಗೊಂಡ್ಬರ್ಲಿಕ್ಕೆ ಅಲ್ಲಿ ಹೋಗ್ತಿದ್ದೆ. ಹೆಲ್ಮೆಟ್ ತಗೊಂಡು ಈಗ ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಬಂದು ಸ್ಟುಡಿಯೋ ಸ್ತೋತ್ರಂ ಸ್ಟುಡಿಯೋಸ್ ಆಫ್ ಆರ್ಟ್. ಹೆಲ್ಮೆಟ್ ಹಾಕಬೇಕಂದ್ರೆ ನಾವು ನಮ್ಮ ಸೇಫ್ಟಿಗಿಂತ ಜಾಸ್ತಿ ಪೊಲೀಸ್ ಹಿಡಿತಾರೆ ಅಂತ ಹೆಲ್ಮೆಟ್ ಹಾಕೋದು ಜಾಸ್ತಿ ಆಗಿದೆ. ಅದ್ರಿಗೆ ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಒಂದು ಹೇಳ್ತೀನಿ, ಹೆಲ್ಮೆಟ್ ಎಲ್ಲರೂ ಹಾಕ್ಕೊಳ್ಳಿ. ಹೆಲ್ಮೆಟ್ ಹಾಕ್ಕೊಂಡು ಡ್ರೈವ್ ಮಾಡಿ, ಹೋಗಬೇಡಿ. ಪೊಲೀಸ್ ಇದ್ದಾರೆ ಅಂತಲ್ಲ, ನಮ್ಮ ಸೇಫ್ಟಿಗೋಸ್ಕರ. ಸೊ ಪ್ರತಿ ಸತಿ ನಾವು ವೀಡಿಯೋ ಮಾಡುವಾಗ ಹೇಳ್ತಾನೆ ಇರ್ತೀನಿ, ಹೆಲ್ಮೆಟ್ ಹಾಕ್ಕೊಂಡು ಡ್ರೈವ್ ಮಾಡಿ ಅಂತ. ಫಸ್ಟ್ ನಮಗೋಸ್ಕರ ಮನೇಲಿ ಕಾಯ್ತಾ ಇರ್ತಾರೆ, ನಮ್ಮನ್ನು ನಂಬ್ಕೊಂಡು. ಸೊ ಅವ್ರಿಗೋಸ್ಕರ ಅದು ಹೆಲ್ಮೆಟ್ ಹಾಕ್ಕೊಂಡು ಡ್ರೈವ್ ಮಾಡಿ, ನಿಮ್ಮ ಸೇಫ್ಟಿಗೋಸ್ಕರ. ಸೊ ನೆಕ್ಸ್ಟ್ ಇಲ್ಲಿಂದ ನನಗೆ ಸ್ಟುಡಿಯೋದಲ್ಲಿ ಕೆಲಸ ಉಂಟು. ಸೊ ಸ್ಟುಡಿಯೋಗೆ ಹೋಗಿ ಬನ್ನಿ. ಸೊ ಈಗ ನೆಕ್ಸ್ಟ್ ಸ್ಟುಡಿಯೋ ಕಡೆ ಪಯಣ ನಮ್ಮದು. ಸೊ ಸ್ಟುಡಿಯೋ ಯಾವುದು ಅಂತ ಹೇಳಿದ್ರೆ ಸ್ತೋತ್ರಂ ಸ್ಟುಡಿಯೋಸ್ ಆಫ್ ಆರ್ಟ್. ಗೊತ್ತಿರ್ಬೋದು ಎಲ್ಲರಿಗೂ. ಪುನಃ ಕ್ಯಾಪ್ಷನಲ್ಲಿ ಹಾಕ್ತೇನೆ. ಆದಷ್ಟು ವಿಸಿಟ್ ಮಾಡಿ ಸ್ಟುಡಿಯೋಗೆ. ಎಲ್ಲ ಥರದ ವಿಡಿಯೋ ಎಡಿಟಿಂಗ್, ಮ್ಯೂಸಿಕ್ ಆಗಲಿ ಎಲ್ಲ ಮಾಡಿಕೊಡ್ತೇವೆ ನಾವು. ಸೊ ವಿಸಿಟ್ ಮಾಡಿ. ಉಡುಪಿ ಕಲ್ಸಂಕ ರೀಚ್ ಆಗ್ತಾಯಿದ್ದೇನೆ ಈಗ. ಟೈಮ್ ಸ್ಕ್ವೇರ್ ಮೇಲೆ ಹತ್ರ ಇದೆ. ಫ್ರೆಂಡ್ಸ್ ಈಗ ನೋಡ್ಬೋದು, ಇಲ್ಲಿ ಖಾಲಿ ಉಂಟು ರೋಡ್ ಈಗ. ಲೈಕ್ ಈಗ ಒಂದು 11:30 ಹಾಗೆ ಆಗಿದೆ. ಆದರೆ ನೀವು ಸಂಜೆ ಹೊತ್ತಿಗೆ ಇದೇ ರೋಡಲ್ಲಿ ನೋಡ್ಬೇಕಾದ್ರೆ ಫುಲ್ಲು ಟ್ರಾಫಿಕ್ ಇರ್ತದೆ. ಇದು ಬೆಂಗಳೂರಾ ಉಡುಪಿಯ ನಮಗೆ ಕನ್ಫ್ಯೂಸ್ ಆಗ್ತದೆ, ಅಷ್ಟು ಗಾಡಿ ಉಂಟು ಈಗ. ಫುಲ್ಲು ಟ್ರಾಫಿಕ್ ಆಗ್ತದೆ. ಇಲ್ಲಿಂದ ಲೈಕ್ ಉಡುಪಿ ಹೋಗ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು, ಅಷ್ಟು ಟ್ರಾಫಿಕ್ ಇರ್ತದೆ. ಸೊ ಗಾಡಿ ಪಾರ್ಕಿಂಗ್ ಮಾಡಿತ್ತು. ಶುರು ಹೋಗ್ಬೇಕೀಗ. ಬಿಸಿಲು ಸಾಕಿರ್ತಾರೆ ಹೆಲ್ಮೆಟ್ ಹಾಕೋದಕ್ಕೆ ಇದು ಮೇಲೆ ಕೊಡ್ಬೋದು. ಕುತ್ಕೊಂಡಿದ್ದಾರೆ. ಆಲ್ರೆಡಿ ಲೇಟ್ ಆಗಿದೆ. ಎಂತ ಹೇಳ್ತಾ ಗೊತ್ತಿಲ್ಲ, ಮಂಗಳಾರತಿಯ ಹಿತ ನೋಡಿ ಗೊತ್ತಿಲ್ಲ. ಬಸ್ಸಿಗೆ ಹೊರಟ ಅಂತ ಹೇಳ್ತಾರೆ. ಅದೇ ಸೋಹನ್ ಮೇನ್ ಎಡಿಟರ್. ಸೊ ಆಲ್ರೆಡಿ ಅಂತ ಎಡಿಟ್ ಮಾಡ್ತಿದ್ದೆ, ನಮ್ಮದು ಆ್ಯಡ್ ಇದು. ಸೊ ಇವಾಗ ಮೇನ್ ನಮ್ಮದು
ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಈಗ ಬರ್ತಿದ್ದಾರೆ ಈಗ ನಮ್ಮ ಮ್ಯೂಸಿಷಿಯನ್ ಇವರು, ನಮ್ಮ ಎಲ್ಲ ವಿಡಿಯೋಗೆ ಇವರೇ ಗಿಟಾರ್, ಸೌಂಡು, ಮ್ಯೂಸಿಕ್ ಎಲ್ಲ. ಈಗ ಮೇನ್ ಬಾಸಿಗೆ ಬರ್ತಾರೆ, ಬಂದರು. ಈಗ ಮೇನ್ ಬಾಸಿಗೆ ಎಂಟ್ರಿ ಆಗ್ತಾ ಉಂಟು. ಇದು ಮೇನ್ ಬಾಸಿಗೆ ಎಂಟ್ರಿ, ಮೇನ್ ಬಾಸಿಗೆ ಎಂಟ್ರಿ ಆಯ್ತು ಈಗ. ಸ್ಟುಡಿಯೋ ಅದಕ್ಕೆ ಟೈರ್ ಮಾಡಿ ಬರೀ ಇಂಥದೆಯ ರೈಸ್ ಲಿಕ್ಕೆ ಬಿಡುದಿಲ್ಲ. ಎಲ್ರಿಗೂ ನಮಸ್ಕಾರ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ದು ಚಾನಲ್ಸ್ ಉಂಟು, ಹಾಕ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಹಾಕಿದೆ, ಎಲ್ಲ ವಿಡಿಯೋ ಸಹ ಉಂಟು. ಅಂಡ್ ಅಮೇಝಿಂಗ್ ಮ್ಯೂಸಿಕ್ ಪ್ರೊಡ್ಯೂಸರ್ and amazing video editor. Video editor 50-70 oxygen chamber supplier. ಊಟ ಆಯ್ತು, ಸ್ವಲ್ಪ ಬ್ರೇ ತಗೊಂಡು ಈಗ ಗಾಯ್ಸ್ ನಮ್ಮ ಸ್ಟುಡಿಯೋಗೆ ಇನ್ನೊಂದು ಇಕ್ವಿಪ್ಮೆಂಟ್ ಆ್ಯಡ್ ಆಗ್ಲಿಕ್ಕಿದೆ. ಸೊ ನಾವೆಲ್ಲ ಸೇರಿ ಫ್ಲೂಟ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಕಂಗ್ರಾಚುಲೇಷನ್ ಬ್ರದರ್. ಸ್ಪಾನ್ಸರ್ ಮನೋಜ್ ಆಚಾರ್ಯ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಾಟ್ ಮೀ. ಸೊ ನಮ್ಮ ಸ್ಟುಡಿಯೋಗೆ ಆಲ್ಮೋಸ್ಟ್ ಎಲ್ಲ ಇಕ್ವಿಪ್ಮೆಂಟ್ಸ್ ಉಂಟು, ಅದೊಂದಿಗೆ ಕಮ್ಮಿ ಇತ್ತು, ಸೊ ಅದು ಸಹ ಆ್ಯಡ್ ಆಗ್ತಾ ಉಂಟು. ಸೊ ಇವರ್ಸ್ ಈಗ ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದೊಂದು ಪ್ರಾಜೆಕ್ಟ್ ಅಲ್ಲಿ ಒಂದೊಂದು ಎಲಿಮೆಂಟ್ ಆಡ್ ಆಗ್ತಾ ಉಂಟು. ಇನ್ಫ್ಯಾಕ್ಟ್ ಅದೀಗ ನ್ಯೂ ಸಾಂಗಿಗೆ ಇನ್ನೊಂದು ನ್ಯೂ ಎಲಿಮೆಂಟ್ ಆ್ಯಡ್ ಆಗ್ತಾ ಉಂಟು. ನಮಗೆ ಈ ಒಂದು ಫ್ಲೂಟಿಗೆ ಕೊಡುಗೆ ದಾನಿಗಳಾದಂತಹ ವಿಷಯ ಅಂತ ಹೇಳಿದ್ರೆ, ಒಂದು ಫ್ಲೂಟ್ ಪರ್ಚೇಸ್ ಮಾಡಲಿಕ್ಕೆ ನಾವು ಇಷ್ಟು ಜನ ಹೋಗ್ತಿದ್ದೀವಿ. 5 members. ಬಾಸ್ ಇವರು ಶೂಟ್ ಮಾಡಿದ್ದೇವೆ, ನಮ್ಗೆ ವ್ಲಾಗ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ವ್ಲಾಗ್ ಮಾಡ್ತಾ ಇಲ್ಲ, ಡಾಕ್ಯುಮೆಂಟಿಂಗ್ ಪ್ರಾಸೆಸ್. ಸೊ ಇಷ್ಟು ಜನ ಬಂದಿದೆ ಈಗ ಒಂದು ಫ್ಲೂಟಿಗೆ. ಅಂಗಡಿಯವರು ಪೆಟ್ಟಾಗ್ಲಿಕ್ಕೆ ಬಂದದ್ದು ಅಂತ ಹೇಳ್ತಿದ್ರು ಸಾಕು. ಹೊಡಿಲಿಕ್ಕೆ ಬಂದಾಗ ಇಷ್ಟು ಜನ ಹೋಗ್ತಿದ್ದೇವೆ.
ಎಂತ ನೀವು ಕಾಂಟೆಂಟ್ ಕೊಡ್ತಾ ಕೂತ್ಕೊಳ್ಳ ಹೋಗೋ ನಮ್ಮ ಕಾಂಟೆಂಟ್ ಬನ್ನಿ ನಿಲ್ಸು 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 ಬ್ಯಾಕ್ 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 ಬಾ ಇದು ಆಕ್ಚುಲಿ ಚೆನ್ನಾಗಿರೋದು ಒಂದು ಫ್ರೂಟ್ ಇಷ್ಟು ಜನ ಹೋಗುದು ನಾವು ವಿ ಆರ್ ಅನ್ಬಾಕ್ಸಿಂಗ್ ದ ನ್ಯೂ ಫ್ರೂಟ್ ಓಕೆ ರೆಡಿ 3 2 1 ಗೋ ಈ ಫ್ಲೂಟಿಗೆ ಒಂದು ಎಷ್ಟಿರ್ಬೋದು ಹೇಳಿ ಅಂದಾಜು ಈ ಫ್ಲೂಟಿಗೆ 2000 ರುಪೀಸ್ ಕೊಟ್ಟಿದ್ದಾರೆ 2000 ರುಪೀಸ್ ಕೊಟ್ಟು ಫ್ಲೂಟನ್ನು ಪರ್ಚೇಸ್ ಮಾಡಿದ್ದಾರೆ ಅದು ನೋಡಲಿಕ್ಕೆ ಚಿಕ್ಕದಿರ್ಬೋದು ಆದರೆ ಅದರ ಕೆಲಸ ಅದ್ರ ಉಪಯೋಗ ತುಂಬ ಉಂಟು This is my dream, guys. One day I will also learn this guitar and play this. ನಂಗೊಂದು ಆಸೆ ಉಂಟಂದರೆ ಗಿಟಾರನ್ನು ಫಸ್ಟ್ ಕಲಿಬೇಕು, ಅದಾದ್ಮೇಲೆ ಎಲ್ಲ ಇನ್ಸ್ಟ್ರೂಮೆಂಟನ್ನು ಸಹ ಕಲಿಬೇಕಂತ ಭಾರಿ ಆಸೆ ಉಂಟು. ಅಲ್ಲ ಗಾಯ್ಸ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ದೇವ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ನೋಡ ಬನ್ನಿದ್ದೀರಾ. ಇದು ಹೊಸ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ ನಮೃತ್ ಬಾಬು. ಈಗ ಅದು ಕಂಟೆಂಟ್ ಯಾವುದು ಏನು ಅಂತ ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ನೋಡಿ ಕಳಿಸ್ತೇವೆ. ಹಾಂ ಅಲ್ಲೇ ಏನಿಲ್ಲ, ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ವಿ ಆರ್ ರೆಕಾರ್ಡಿಂಗ್ ಟುಡೇ. ನೋಡಿ, ನಿಮ್ಮ ಮುಂದೆ ಹೊಸ ಹೊಸ ಕತೆ ಜೊತೆ ಬರ್ತೀವಿ. ವೆರಿ ಇಂಟ್ರೆಸ್ಟಿಂಗ್. ಡೆಫಿನೆಟ್ಲಿ ವಿ ವಿಲ್ ಟ್ರೈ ಟು ಗಿವ್ ಯು ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್. ನೋಡಿ, ಎಂಜಾಯ್ ಮಾಡಿ. ಚಲೋ ಚಲೋ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ನಂದು ಈ ಲಾಗ್ ವಿಡಿಯೋ ನೋಡಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರ ಅಂದ್ಕೊಂಡಿದ್ದೇನೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮದು ಸ್ಟುಡಿಯೋ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಮುಂದೆ ಹೊಸ ಹೊಸ ಒಳ್ಳೆ ರೀತಿಯ ಕಾಮಿಡಿ ಗಮ್ಮತ್ತಿರೋ ಎಲ್ಲ ಸೇರಿ ಮಿಕ್ಸಪ್ ಆಗಿರೋ ಒಂದು ಒಳ್ಳೆ ಲಾಗ್ ಪುನಃ ಮಾಡಿ ಹಾಕ್ತಾ ಇರ್ತೇವೆ, ಅಪ್ಡೇಟ್ ಮಾಡ್ತಾನೆ ಇರ್ತೇವೆ. ಸೊ ನಮ್ಮ ಚಾನಲ್ ಅಪ್ಡೇಟನ್ನು ನೋಡ್ತೀರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.